ಪ್ರತಿ ಮೂಮೆಂಟಲ್ಲೂ ಒಂದು ವ್ಯಕ್ತಿ ನಮ್ಮ ಜೊತೆ ಇರ್ತಾರೆ. ಅವ್ರಿಗೆ ನಮ್ಮ ಎಲ್ಲ ವಿಚಾರಗಳು ಗೊತ್ತಿರುತ್ತೆ. ನಮ್ಮನ್ನು ಯಾವಾಗಲೂ ಗೈಡ್ ಮಾಡ್ತಾ ಇರ್ತಾರೆ. ಅವ್ರು ನಮ್ಮನ್ನು ತುಂಬ ಪ್ರೀತಿಸ್ತಾರೆ, ಕೇರ್ ಮಾಡ್ತಾರೆ. ನಮ್ಮ ಕಡೆಯಿಂದ ಅದೇ ಥರ ಅವರು ಪ್ರೀತಿನ ಕೇರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಯಾರಂತ ನಿಮಗೆ ಗೊತ್ತಾ? ಅದು ಬೇರೆ ಯಾರೂ ಅಲ್ಲ, ನಮ್ಮ ಇನ್ನರ್ ಸೆಲ್ಫ್. ಈಗ ನಿಮ್ಮ ತಲೆಯಲ್ಲಿ ಕೆಲವೊಂದು ಕ್ವಶನ್ಸ್ ಬಂದಿರ್ಬೋದಲ್ವ. ನಮ್ಮನ್ನು ನಾವೇ ಯಾಕೆ ಪ್ರೀತಿಸ್ಬೇಕು? ನಾವು ಪ್ರೀತಿಸಿಲ್ಲ ಅಂತಂದರೆ ಏನಾಗುತ್ತೆ? ಇನ್ ಕೇಸ್ ನಾವು ಪ್ರೀತಿಸ್ಬೇಕು ಅಂತ ಅಂದ್ಕೊಂಡ್ರು ಸಹ ಯಾವ ಥರ ನಮ್ಮನ್ನು ನಾವು ಪ್ರೀತಿಸ್ಕೊಳೋದು? ಇದಕ್ಕೆಲ್ಲ ನನಗೆ ಟೈಮ್ ಇರಲ್ಲಪ್ಪ, ಟೈಮ್ ಎಲ್ಲಿದೆ ನನಗೆ ಅಂತೆಲ್ಲ ನೀವು ಕೆಲವೊಂದು ಕ್ವಶನ್ಸನ್ನು ಕೇಳ್ಬೋದು. ನಮ್ಮನ್ನು ನಾವು ಯಾಕಪ್ಪ ಪ್ರೀತಿಸ್ಬೇಕು ಅನ್ನೋದಕ್ಕೆ ರೀಸನ್ನು, ನೀವು ಇನ್ನೊಬ್ರ ಹತ್ರ ಪ್ರೀತಿ ಭಿಕ್ಷೆನ, ಆ ಕೇರ್ನ, ಲವ್ನ, ಅಫೆಕ್ಷನ್ನ ಏನು ಬೇಕಾದ್ರೂ ಅಂದ್ಕೊಳ್ಳಿ, ಅದನ್ನೆಲ್ಲ ನೀವು ಬೇರೆಯವ್ರ ಹತ್ರ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರೋ ಅದನ್ನೆಲ್ಲನೂ ನಿಲ್ಲಿಸೋದಕ್ಕೋಸ್ಕರ ನೀವು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಬೇಕಾಗ್ಬರುತ್ತೆ. ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಾನು ಅಂದ್ಕೊಂಡಾಗ ಸ್ವಾಮಿ ವಿವೇಕಾನಂದ ಅವ್ರದ್ದು ಒಂದು ಕೋಟ್ ನನಗೆ ಜ್ಞಾಪಕ ಬಂತು. ಅದೇನಂತಂದರೆ, ಯು ಕೆನಾಟ್ ಬಿಲೀವ್ ಇನ್ ಗಾಡ್ ಅಂಟಿಲ್ ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂತ. ಸೊ ನಿಮ್ಮ ಮೇಲೆ ನಿಮಗೆ ಯಾವಾಗ ನಂಬಿಕೆ ಇರೋದಿಲ್ವೋ ಆಗ ದೇವರನ್ನು ಸಹ ನೀವು ನಂಬೋಕ್ಕಾಗೋದಿಲ್ಲ ಅಂತ ಇದರ ಅರ್ಥ. ಸೆಲ್ಫ್ ಲವ್ ಅನ್ನೋದು ನಿಮ್ಗೆ ಇಲ್ಲದೇ ಇದ್ದಾಗ ಏನೇನು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತೀರಾ ಅಂತ ಗೊತ್ತಾ? ಫಸ್ಟು ನೀವು ಯಾವಾಗಲೂ ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀರಾ. ಅಂದರೆ ನಿಮ್ಮನ್ನು ಬೇರೆಯವ್ರು ಪ್ರೀತಿಸಬೇಕು, ಬೇರೆಯವ್ರ ಕಡೆಯಿಂದ ನಿಮ್ಗೆ ಹ್ಯಾಪಿನೆಸ್ ಬರಬೇಕು, ಬೇರೆಯವ್ರ ಕಡೆಯಿಂದ ನಿಮ್ಗೆ ಹೆಲ್ಪ್ ಬರಬೇಕು ಅನ್ನೋದನ್ನು ನೀವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಇನ್ನೊಬ್ಬರ ಮೇಲೆ ನೀವು ಯಾವಾಗಲೂ ಡಿಪೆಂಡ್ ಆಗಿರ್ತೀರಾ. ಮತ್ತು ಸೆಕೆಂಡ್ ಒನ್ ಏನು ಅಂತಂದರೆ, ನೀವು ಯಾವಾಗಲೂ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇರ್ತೀರಾ. ಒಂದು ಎಂಟಿನೆಸ್ಸು, ಆ ಒಂದು ಇನ್ಸೆಕ್ಯೂರಿಟಿ ಅನ್ನೋದು ನಿಮ್ಮನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಮತ್ತು ಥರ್ಡ್ ಒನ್ ಏನಂತಂದರೆ, ನಿಮ್ಮ ಮೇಲೆ ನಿಮ್ಗೆ ಯಾವತ್ತೂ ಕಾನ್ಫಿಡೆನ್ಸ್ ಇಲ್ಲದೆ ನಿಮ್ಮನ್ನು ನೀವು ಯಾವಾಗಲೂ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಳ್ತಾ ಇರ್ತೀರಾ. ಸೆಲ್ಫ್ ಡೌಟ್ ಅನ್ನೋದು ನಿಮಗಿರುತ್ತೆ. ಡಿಸಿಷನ್ ಮೇಕಿಂಗ್ಸಲ್ಲಿ ತುಂಬ ಕಷ್ಟಪಡ್ತಾ ಇರ್ತೀರಾ. ಏನಂತಂದರೆ, ಈಗ ನೀವೇನಾದರೂ ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿರ್ತೀರಾ, ಅಥವಾ ಬೇರೆ ಯಾರ ಕಡೆಯಿಂದನಾದರೂ ನಿಮಗೆ ಮೆಂಟಲ್ ಪ್ರೆಷರು ಅಥವಾ ಫಿಸಿಕಲಿ ಹಾರ್ಮ್ ಆ ಥರ ಆಗ್ತಾ ಇರುತ್ತೆ. ಬಟ್ ಅದರಿಂದ ಹೊರಗಡೆ ಬರೋದಕ್ಕೆ ನಿಮ್ಗೆ ಆಗೋದಿಲ್ಲ. ಯಾಕೆ ಅಂತಂದರೆ, ನಿಮಗೆ ಹೊರಗಡೆ ಬರೋ ಅಂಥ ಕಾನ್ಫಿಡೆನ್ಸ್ ನಿಮಗಿರೋದಿಲ್ಲ. ಬಟ್ ವೆನ್ ಯು ಚೂಸ್ ಟು ಲವ್ ಯುವರ್ ಸೆಲ್ಫ್, ಎವ್ರಿಥಿಂಗ್ ವಿಲ್ ಚೇಂಜ್ ಇನ್ಸ್ಟೆಂಟ್ಲಿ. ಅಂದರೆ ನೀವು ಯಾವಾಗ ನಿಮ್ಮನ್ನು ನೀವು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ಎಲ್ಲನೂ ಚೇಂಜ್ ಆಗುತ್ತೆ. ಆವಾಗಿಂದ ನೀವು ಟ್ರೂ ಹ್ಯಾಪಿನೆಸ್ನ, ಟ್ರೂ ಲವ್ನ, ಟ್ರೂ ಪೀಸ್ನ ನೀವು ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಸೆಲ್ಫ್ ಲವ್ ಅನ್ನೋದು ನಿಮ್ಗೆ ಏನೇನೆಲ್ಲ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಯಾವುದೇ ಥರವಾದಂಥ ಪ್ರಾಬ್ಲಮ್ಸ್ನು ಫೇಸ್ ಮಾಡೋ ತಾಕತ್ತನ್ನು ನಿಮಗೆ ಕೊಡುತ್ತೆ. ಸೆಕೆಂಡ್ ಒನ್ ಏನು ಅಂತಂದರೆ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡೋದು ಮಾತ್ರ ಅಲ್ಲದೆ, ನಿಮ್ಮೊಳಗಡೆ ನಿಮ್ಮ ವರ್ತ್ ಏನು ಅನ್ನೋದನ್ನು ನಿಮಗೆ ಟೀಚ್ ಮಾಡುತ್ತೆ. ಮತ್ತು ಎಮೋಷ್ನಲ್ ಬ್ಯಾಲೆನ್ಸ್ ಕೊಡುತ್ತೆ. ಅಂತಂದರೆ ನಿಮ್ಗೆ ಯಾವುದೇ ಥರವಾದಂಥ ಎಮೋಷನ್ಸ್ನೂ ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದು ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸುಮ್ಮನೆ ಸಿಲಿಯಾಗಿ ಅಳೋದು ಅಥವಾ ನಗೋದು ಅಥವಾ ಬೇರೆಯವ್ರ ಮುಂದೆ ನಮ್ಮ ಎಮೋಷನ್ಸ್ನ ತೋರಿಸ್ಕೊಳೋದು, ಇದೆಲ್ಲದನ್ನು ಸಹ ನೀವು ಕಂಟ್ರೋಲ್ ಮಾಡ್ತೀರಾ. ಅಂದರೆ ಆ ಥರ ಎಮೋಷ್ನಲ್ ಬ್ಯಾಲೆನ್ಸ್ ಅನ್ನೋದು ನಿಮಗೆ ಬರುತ್ತೆ. ನೆಗೆಟಿವಿಟಿಯಿಂದ ವಾಕವೇ ಆಗೋವಂಥ ಒಂದು ಸ್ಟ್ರೆಂತನ್ನು ನಿಮಗೆ ಕೊಡುತ್ತೆ. ಅಂದರೆ ನೆಗೆಟಿವಿಟಿಯಿಂದ ಹೊರಗಡೆ ಬರೋವಂಥ ಸ್ಟ್ರೆಂತನ್ನು ನಿಮಗೆ ಕೊಡುತ್ತೆ. ಯಾವುದೇ ಥರವಾದಂಥ ನೆಗೆಟಿವಿಟಿ ಇರ್ಬೋದು, ಅದರಿಂದ ಹೊರಗಡೆ ಬರುವಂಥ ಸ್ಟ್ರೆಂತನ್ನ ನಿಮಗೆ ಕೊಡುತ್ತೆ. ನಿಮಗೆ ಒಂದು ಮೋಟಿವೇಶನ್ನ ಕೊಡುತ್ತೆ. ಅಂದರೆ ನೀವು ಗ್ರೋ ಆಗೋದಕ್ಕೆ ಬೇಕಾಗಿರುವಂಥ ಮೋಟಿವೇಶನ್ನ ನಿಮಗೆ ಸೆಲ್ಫ್ ಲವ್ ಅನ್ನೋದು ಕೊಡುತ್ತೆ. ಯು ಬಿಕಮ್ ಯುವರ್ ಬೆಸ್ಟ್. ಅಂದರೆ ನೀವು ತುಂಬ ಬೆಸ್ಟ್ ವರ್ಷನ್, ನಿಮ್ಮ ಬೆಸ್ಟ್ ವರ್ಷನನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಓಕೆ, ಸೆಲ್ಫ್ ಲವ್ ಅಂದರೆ ನಮ್ಮನ್ನು ನಾವು ಯಾವ ಥರ ಪ್ರೀತಿಸೋದು ಅಂತಂದರೆ, ಅದರಲ್ಲಿ ಎರಡು ಥರ ಇರುತ್ತೆ. ಒಂದು ಬಂದು ಫಿಸಿಕಲ್, ಇನ್ನೊಂದು ಬಂದು ಎಮೋಷ್ನಲ್. ಅದರಲ್ಲಿ ಫಸ್ಟ್ ಫಿಸಿಕಲ್ ನೋಡೋಣ. ಫಿಸಿಕಲ್ದಂತಂದರೆ ನಾವು ಚೆನ್ನಾಗಿ ರೆಡಿ ಆಗೋದು ಮತ್ತು ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸೋದು ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಅಫ್ಕೋರ್ಸ್ ಇಟ್ಸ್ ಅ ಸೆಲ್ಫ್ ಲವ್, ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಸೆಲ್ಫ್ ಲವ್ ಅಷ್ಟೇ. ಅದಕ್ಕೂ ಮುಂಚೆ ಏನಂತಂದರೆ, ನಮ್ಮ ಬಾಡಿನ ಹೆಲ್ತಿಯಾಗಿ ಮೇಂಟೈನ್ ಮಾಡೋದು. ಅಂದರೆ ಹೆಲ್ತಿ ಫುಡ್ ತಿನ್ನೋದು, ಮತ್ತು ವರ್ಕೌಟ್ಸ್ ಮಾಡೋದು, ಅಥವಾ ಮೆಡಿಟೇಷನ್ ಮಾಡೋದು, ಮತ್ತು ಪ್ರಾಣಾಯಾಮ ಮಾಡೋದು, ಇದೆಲ್ಲನೂ ಸಹ ನಮಗೆ ಫಿಸಿಕಲ್ ಸೆಲ್ಫ್ ಲವ್ ಕೆಳಗಡೆ ಬರುತ್ತೆ. ಫಿಸಿಕಲ್ ಕೇರ್ ಅಂದರೆ ನಮ್ಮ ಬಾಡಿ ಬಗ್ಗೆ ಮತ್ತು ನಮ್ಮ ಮೈಂಡ್ ಬಗ್ಗೆ ನಾವು ಕೇರ್ ಮಾಡ್ತೀವಲ್ಲ, ಇದು ಫಿಸಿಕಲ್ ಆಗಿ ನಾವು ಸೆಲ್ಫ್ ಲವ್ ತೋರಿಸೋದು ಅಂತ. ಓಕೆ, ಮತ್ತು ಸೆಕೆಂಡ್ ಒನ್ ಬಂದು ಎಮೋಷ್ನಲಿ ಸೆಲ್ಫ್ ಲವ್ ಅಂತಂದರೆ, ನಾವು ಇನ್ನೊಬ್ಬರು ಏನಾದರೂ ನಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತಂದರೆ ನಾವು ಎಷ್ಟು ಕಾನ್ಫಿಡೆನ್ಸ್ ಆಗಿ ಇರ್ತೀವಿ ಅಂತ. ಆ್ಯಕ್ಚುಲಿ ಅದು ನ್ಯಾಚುರಲ್ ಆಗಿ ಬರೋದಿಲ್ಲ, ನಾವು ಅದನ್ನು ಬಿಲ್ಡ್ ಮಾಡಿಕೊಂಡ್ರೆ ಮಾತ್ರ ಬರುತ್ತೆ. ಸೊ ನಾವು ಎಮೋಷ್ನಲಿ ಸ್ಟ್ರಾಂಗ್ ಇರೋದಕ್ಕೋಸ್ಕರ ನಾವು ಏನು ಮಾಡ್ತಿದ್ದೀವಿ ಅಂತ
ಅದು ಬಂದು ಸೆಲ್ಫ್ ಲವ್ ಕೆಳಗಡೆನೆ ಬರುತ್ತೆ. ಅಂದರೆ ಈಗ ನಾವು ಗ್ರ್ಯಾಟಿಟ್ಯೂಡ್ ಬರೆದ್ವಿ ಅಂತ ಇಟ್ಕೊಳ್ಳಿ, ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತೆ ಮಲ್ಕೊಳಕ್ಕೆ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಡೈಲಿ ಅಂದರೆ ನಾನು ಹೇಳ್ಕೊಡ್ತೀನಿ ನಾನು ಯಾವ ಥರ ಗ್ರ್ಯಾಟಿಟ್ಯೂಡ್ ಬರೆಯೋದು ಅಂತ. ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನನಗಂತೂ ಅದು ತುಂಬ ಹೆಲ್ಪ್ಫುಲ್ ಆಗಿದೆ. ನನಗಂತೂ ತುಂಬ ಅಂದರೆ ತುಂಬ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ, ನನ್ನ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಆಗಿದೆ. ಜಸ್ಟ್ ಒಂದು ಅಫರ್ಮೇಷನ್ಸ್ನ ಬರೆಯೋದು, ಕೇಳೋದು ಮತ್ತು ಗ್ರ್ಯಾಟಿಟ್ಯೂಡ್ಸ್ನ ಬರೆಯೋದ್ರ ಬಗ್ಗೆ, ಓಕೆ, ಬರೆಯೋದ್ರಿಂದ. ಸೊ ನೆಕ್ಸ್ಟ್ ಒನ್ ನಾವು ನೋಡೋದು ಏನಂತಂದರೆ ಎಮೋಷ್ನಲ್ ಸೆಲ್ಫ್ ಲವ್ ಯಾವ ಥರ ಅಂತ. ಸೊ ಇದರಲ್ಲಿ ಹಲವಾರಿದೆ. ಅದರಲ್ಲಿ ಏನು ಅಂತಂದರೆ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು, ಮತ್ತು ಮೆಂಟಲ್ ಪೀಸ್ಗೋಸ್ಕರ ನಾವು ಮೆಡಿಟೇಷನ್ ಮಾಡೋದು, ದೇವ್ರ ಪೂಜೆ ಮಾಡೋದು ಅಥವಾ ಪ್ರೇಯರ್ ಮಾಡೋದಿರ್ಬೋದು. ಓಕೆ, ಇದು ಒಂದು ಥರ ಎಮೋಷ್ನಲ್ ಸೆಲ್ಫ್ ಲವ್ವೇ. ಅದು ನಮಗೆ ಎಮೋಷ್ನಲಿ ನಮ್ಮನ್ನು ಸ್ಟ್ರೆಂಥನ್ ಮಾಡುತ್ತೆ. ಮತ್ತು ಗ್ರ್ಯಾಟಿಟ್ಯೂಡ್ ಬರೆಯೋದು, ಅಫರ್ಮೇಷನ್ ಕೇಳೋದು, ಮತ್ತು ಪಾಸಿಟಿವ್ ಎನ್ವಿರಾನ್ಮೆಂಟಲ್ಲಿ ಇರೋದು. ಆ್ಯಕ್ಚುಲಿ ಪಾಸಿಟಿವ್ ಎನ್ವಿರಾನ್ಮೆಂಟಲ್ಲಿ ಇರೋದು ಫಿಸಿಕಲಿ ಮತ್ತು ಎಮೋಷ್ನಲಿ ಎರಡೂ ಥರ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಒಂದು ಕೆಲವೊಂದು ಪ್ರಾಕ್ಟೀಸಸ್ಸು ಸೆಲ್ಫ್ ಲವ್ನ ಇಂಪ್ಲಿಮೆಂಟ್ ಮಾಡ್ಕೊಳೋದಕ್ಕೋಸ್ಕರ. ಲಾಸ್ಟಲ್ಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ರಿಮೆಂಬರ್, ಲವ್ವಿಂಗ್ ಯುವರ್ ಸೆಲ್ಫ್ ಇಸ್ ನಾಟ್ ಸೆಲ್ಫಿಶ್, ಇಟ್ ಈಸ್ ಅ ಫಂಡಮೆಂಟಲ್ ಆಫ್ ಟ್ರೂ ಲವ್ ಆ್ಯಂಡ್ ಹ್ಯಾಪಿನೆಸ್ ಆ್ಯಂಡ್ ಸಕ್ಸಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ಸುತ್ತೋ ಅವ್ರಿಗೆ ಶೇರ್ ಮಾಡಿ. ಇದೇ ಥರ ಮತ್ತಷ್ಟು ವ್ಯಾಲ್ಯುಬಲ್ ಆಗಿರೋ ಅಂಥ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.